ಸಾದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸಾದ್ರೆ, ಇಷ್ಟು ದಿನ ಶಿಕ್ಷಕರ ಹುದ್ದೆಗೆ ಕಾಯ್ತಾ ಇದ್ರೆ ಈಗ ಅರ್ಜಿ ಪ್ರಾರಂಭ ಆಗಿದೆ. 10/7/2026 ಕರ್ನಾಟಕದಿಂದ ಅಧಿಕೃತ ನೋಟಿಸ್ ಆಗಿದೆ. ಆ ಒಂದು ನೋಟಿಸ್ ಅಲ್ಲಿ 1087 ಪೋಸ್ಟ್ಗೆ ಅಧಿಸೂಚನೆ ಪ್ರಕಟ ಮಾಡಿ ಅರ್ಜಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಇದಾವೆ. ಶಿಕ್ಷಕರ ಅಂದ್ಮೇಲೆ ಒಂದೇ ಶಿಕ್ಷಕರಲ್ಲ, ಅದರಲ್ಲಿ ವಿಷಯ ಇರ್ತವೆ. ಆ ಒಂದು ವಿಷಯಕ್ಕೆ ತಕ್ಕಂತೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕು. ಇಲ್ಲಿ ನೋಡಿ ಕನ್ನಡ ಭಾಷಾ ಶಿಕ್ಷಕರ ಅಂತ ಹೇಳಿ, ಅದರಲ್ಲಿ ದೈಹಿಕ ಶಿಕ್ಷಕರು, ಗಣಿತಯಂತ್ರ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಕನ್ನಡ ಭಾಷಾ ಶಿಕ್ಷಕರು, ಈ ಎಲ್ಲ ಪೋಸ್ಟ್ ಇರತ್ತೆ. 2 ನೋಟಿಸನ್ನ ರಿಲೀಸ್ ಮಾಡಿದ್ದಾರೆ ಶಿಕ್ಷಕರದೇ. ಒಂದು ಕಲ್ಯಾಣ ಕರ್ನಾಟಕದ್ದು, ಇನ್ನೊಂದು ಇದೇನಿದೆ ಉಳಿಕೆ ಮೂಲರಿಂದ RPC ಇದು. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪೋಸ್ಟು ಹಿಂಬಾಕಿ ಪೋಸ್ಟು, ಅದೇ ರೀತಿಯಾಗಿ ಎಲ್ಲ ಒಂದು ಅಭ್ಯರ್ಥಿಗೆ ಇದು 725 ಪೋಸ್ಟು ಪ್ಲಸ್ 42, ಟೋಟಲ್ ಆಗಿ 767 ಪೋಸ್ಟ್ ಆಗತ್ತೆ. KKದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 320 ಪೋಸ್ಟ್ ಬಗ್ಗೆ ಆಗಿದೆ. ಟೋಟಲ್ ಆಗಿ 1087 ಪೋಸ್ಟ್. ಇಷ್ಟು ಪೋಸ್ಟ್ ಅದು ಶಿಕ್ಷಕರದ ನೋಟಿಸ್ ಆಗಿದೆ. ಇನ್ನು ತುಂಬಾ ಜನರಿಗೆ ಇದು ಖರೀದಿದಾರ ಇಲ್ಲ ಅಂತ ಹೇಳಿ ಕನ್ಫ್ಯೂಸ್ ಅನಿಸ್ತಾ ಇರತ್ತೆ. ಇಲ್ಲಿ ಡೇಟಾ ತೋರಿಸ್ತೇನೆ ನೋಡಿ. ಅಧಿಕೃತ ನೋಟಿಸ್ ಆಗಿದೆ. ಇದು ಪೋಸ್ಟ್ ಬಗ್ಗೆ ಎಷ್ಟು ವಿದ್ಯಾರ್ಹತೆ ಇದೆ ಅದಕ್ಕೆ ತಕ್ಕಂತೆ ಮಾಹಿತಿ ಕೊಟ್ಟಿದ್ದಾರೆ. ಒಂದೇ ಪೋಸ್ಟ್ ಎಲ್ಲ ವಿವಿಧ ಪೋಸ್ಟ್ ಇರೋದ್ರಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಅನ್ಸುತ್ತೆ. ಇಲ್ಲಿ ನೋಡಿ ಪೋಸ್ಟು ಏಜ್ ಲಿಮಿಟ್ ಏನಾಗಿರ್ಬೇಕು ಅದ ನಂತರ ತಿಳ್ಕೊಳ್ಳೋಣ. 15/7/2026 ಅಪ್ಲಿಕೇಶನ್ ಪ್ರಾರಂಭ ಆಗತ್ತೆ. 15 ಜುಲೈ 2026 ಅಪ್ಲಿಕೇಶನ್ ಪ್ರಾರಂಭ. ಕೊನೆಯ ದಿನಾಂಕ 13/8/2026, ಅಂದರೆ 13 ಆಗಸ್ಟ್ 2026 ತನಕ ಅವಕಾಶ. ಅಂದ್ರೆ ಅಲ್ಲಿ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಮಹಿಳಾ ಶಿಕ್ಷಕರು, ಪುರುಷರು ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಟೆನ್ಷನ್ ತಗೋಬೇಡಿ. ಅದೇ ರೀತಿಯಾಗಿ ಇನ್ನೊಂದು ಶುಲ್ಕ ಇರತ್ತೆ. ಆ ಒಂದು ಶುಲ್ಕ ಪಾವತಿ ಮಾಡೋದು ಶಿಕ್ಷಕರಿಗೆ 14/8/2026 ತನಕ ಅವಕಾಶ. ಬರೀ ಒಂದೊಂದು ದಿನ ಮಾತ್ರ ಸಮಯ ಇರತ್ತೆ. 14ಕ್ಕಿಂತ ಮುಂಚಿತವಾಗಿ ನೀವೇನು ಅಪ್ಲಿಕೇಶನ್ ಹೋಗಿರ್ತಿರಲ್ಲ ಅವಾಗ ಶುಲ್ಕ ಪಾವತಿ ಮಾಡಿದ್ರೆ ಒಳ್ಳೇದು. ಇದು ಒಂದು ದಿನ ನೀವು ತಪ್ಪಿಸ್ಕೊಳ್ಳೋಕ್ಕಿಂತ ಒಂದು ದಿನ ಸರ್ವರ್ ತುಂಬಾ ಬಿಜಿ ಆಗತ್ತೆ. ಆದ ಕಾರಣ ನೀವು ಎಂದ್ ಹೋಗಿರ್ತಿರಲ್ಲ ಅಂದೇ ಶುಲ್ಕ ಪಾವತಿ ಮಾಡಿ. ಬನ್ನಿ ಒಂದೊಂದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚಿತವಾಗಿ ಇನ್ನೂ ತನ ನಮ್ಮೊಂದು ವಾಟ್ಸಪ್ ಗ್ರೂಪ್ದಲ್ಲಿ ಯಾರ್ಯಾರು ಜಾಯಿನ್ ಆಗಿಲ್ಲ ಅಲ್ಲೆಲ್ಲ ಮಾಹಿತಿ ಸಿಗ್ತಾ ಇರತ್ತೆ. ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ವಿ ವಾಟ್ಸಪ್ ಗ್ರೂಪ್, ಅರ್ಥ ಮಾಡ್ಕೊಳ್ಳಿ. ಎಲ್ಲ PDF ಫಾರ್ಮ್ಗಳು ಕೂಡ ಅಲ್ಲೇ ಸಿಗತ್ತೆ. ಯಾರು ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ, ಅಬೌವ್ನಲ್ಲಿ ಲಿಂಕ್ ಇರತ್ತೆ. ಬನ್ನಿ ನಾನು ನಿಮಗೆ ಇದ್ರ ಬಗ್ಗೆನೇ ಎಲ್ಲ ಚರ್ಚೆ ಮಾಡ್ತಾನೆ. ಈ ಒಂದು ನೋಟಿಸ್ದಲ್ಲಿ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ KKದು ಅದ್ರ ಬಗ್ಗೆನೂ ನೋಟಿಸ್ ಓಪನ್ ಮಾಡ್ತೇನೆ ನಾನು. ಇಲ್ಲಿ ನೋಡಿ ಇದು ಕೂಡ ಎಲ್ಲ ಸೇಮ್ ಇರತ್ತೆ. ಇಲ್ಲಿ ನೋಡಿ ಹುದ್ದೆಗಳು ಎಷ್ಟಿದೆ, 320 ಪೋಸ್ಟ್. ಇದು 277 ಪೋಸ್ಟ್. ಇದು 43 ಪೋಸ್ಟ್. ಹಿಂಬಾಕಿ ಪೋಸ್ಟ್ 43, ಇದು 277. ಇಲ್ಲಿ ಪೋಸ್ಟ್ ಬಗ್ಗೆ ಡೀಟೇಲ್ಸ್, ಅದಕ್ಕೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ರೂಲ್ಸ್ ಪ್ರಕಾರ ಒಂದೇ ರೀತಿಯಲ್ಲಿ ಇರತ್ತೆ. ಎಲ್ಲ ಪ್ರತಿಯೊಂದು ಇರತ್ತೆ. ಬಟ್ ಜಿಲ್ಲೆ ಚೇಂಜು, ಪೋಸ್ಟ್ ಚೇಂಜು ಅಷ್ಟೇ. ನಾನು ಅಧಿಕೃತ RPC ನೋಟಿಫಿಕೇಶನ್ ಓಪನ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಕೊನೆತನಕ ನೋಡಿ ಗೊತ್ತಾಗತ್ತೆ. ಎಷ್ಟು ದಿನ ಕಾವಲಾಗಿ ಕಾಯ್ತಾ ಇದ್ರೆ, ಹೋರಾಟ ಮಾಡಿದ್ರೆ, ಈಗ ಒಂದಾದ್ಮೇಲೆ ಒಂದು ನೋಟಿಸ್ ಆಗ್ತಾ ಇದೆ. ನಂಬಕ್ಕೆ ಆಗ್ತಾ ಇಲ್ಲ ನಿಮಗೆ. ಉಳಿಕೆ ಮೂಲರೊಂದದಲ್ಲಿ ಅದೆಲ್ಲ ಬಿಡಿ. ಪೋಸ್ಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದಕ್ಕೆ ಎಷ್ಟು ಸ್ಯಾಲ್ರಿ ಇರುತ್ತೆ? 54,000 ರಿಂದ 99,000 ತನಕ ಸ್ಯಾಲ್ರಿ. ಇದು ಮಾನದಂಡಗಳ ಪ್ರಕಾರ ಪೋಸ್ಟ್ ಬಗ್ಗೆ ಗೊತ್ತಾಗಿದೆ. ಇನ್ನು ವಿದ್ಯಾರ್ಹತೆ ಯಾವುದಕ್ಕೆ ಏನೇನಾಗಿರ್ಬೇಕು, ಮುಖ್ಯವಾದಂತ ವಿದ್ಯಾರ್ಹತೆ. ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ನೀವು ಕನ್ನಡ ಭಾಷೆಯನ್ನಾಗಿ ಒಂದು ಐಚ್ಛಿಕ ವಿಷಯನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸ್ ಆಗಿರ್ಬೇಕು. ಇದು ಮೊದಲನೇದಾಗಿ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರೆ 2ನೇ ರೂಲ್ಸ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸಿನಲ್ಲಿ ಉತ್ತೀರ್ಣರಾಗಿರ್ಬೇಕು. ತುಂಬಾ ಜನ ಮಕ್ಕಳು ಕನ್ನಡ ಪಂಡಿತ್ ಬಂದ್ರು, ಕನ್ನಡ ಪಂಡಿತ್ ಶಿಕ್ಷಕರು ಬಂದು ಅಂತಿರ್ತಾರಲ್ಲ, ಅವ್ರು ಮುಗಿಸಿರ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಕನ್ನಡ ಪಂಡಿತ್ ಕೋರ್ಸನ್ನ ಮುಗಿಸಿರ್ಬೇಕು. ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಮತ್ತೆ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲ, ಮಾನ್ಯತೆ ಪಡೆದ ವಿಷಯದಿಂದ ಕನ್ನಡ BEd ಕೂಡ ಪದವಿಯನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಅಥವಾ ಕೊಟ್ಟಿದ್ದಾರೆ, ಅಭ್ಯರ್ಥಿಗಳು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನ ಐಚ್ಛಿಕ ವಿಷಯನಾಗಿ ಓದಿರ್ಬೇಕಾಗತ್ತೆ. ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇದು ನಿಮಗೆ ಗೊತ್ತಾಯ್ತು ಕನ್ನಡ ಭಾಷೆಗೆ. ಅದೇ ರೀತಿಯಾಗಿ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್, ಆ ಒಂದು ಆಂಗ್ಲ ಭಾಷೆ ಕೂಡ ಎಲ್ಲ ಇದು ಏನ್ ಹೇಳಿದಾರಲ್ಲ ಅದೇ ರೀತಿಯ ಸೇಮ್ ಇರತ್ತೆ. ಪ್ರತಿಯೊಂದು ಸೇಮು. ಇದು ಬಹುಶಃ ಇಂಗ್ಲಿಷ್ ನಲ್ಲಿ ರಿಲೀಸ್ ಮಾಡಿಲ್ಲ, ಅದೊಂದು ಖುಷಿಯ ವಿಚಾರ. ಕನ್ನಡದಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ನೋಡಿ ಯಾರ್ಯಾರು ಇಂಗ್ಲಿಷ್ ಶಿಕ್ಷಕರಾಗಬೇಕಂತ ಇದ್ದೀರಲ್ಲ ಅವರು
ಇಂಗ್ಲಿಷ್ ಭಾಷೆಯನ್ನಾಗಿ ಒಂದು ಐಚ್ಛಿಕ ವಿಷಯನಾಗಿ ಪಾಸ್ ಆಗಿರಬೇಕು, ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು. ಇದೆಲ್ಲ ಸೇಮ್ ಇರುತ್ತೆ, ಬಟ್ ಅವು ಪೋಸ್ಟ್ ಇರ್ತಾವಲ್ಲ ಅದಕ್ಕೆ ತಕ್ಕಂತೆ ವಿಷಯ ಕೊಟ್ಟಿರ್ತಾರೆ ಅಷ್ಟೇ. ಇಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ನೋಡಿ. ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲಿ ನೋಡಿ, ಇಂಗ್ಲಿಷ್ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಇವೆಲ್ಲ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಿದೆ ಇದು. ಬೇಡ್ ಮುಗಿಸಿದವರು ಇಂಗ್ಲಿಷ್ ಅನ್ನ ಐಚ್ಛಿಕ ಭಾಷೆಯನ್ನಾಗಿ ಪಡೆದಿರ್ಬೇಕಾಗತ್ತೆ, ಎಲ್ಲ ಮುಗಿಸಿರ್ಬೇಕು. ಒಂದು ಕಾವ್ಯ ಜಾನ ರತ್ನದಲ್ಲಿ ಉತ್ತೀರ್ಣರಾಗಿರಬೇಕು ಕೊಟ್ಟಿದ್ದಾರೆ. ಹಿಂದಿ ಭಾಷೆಯಲ್ಲಿ ಬೇಡ್ ಕಂಪ್ಲೀಟ್ ಮಾಡಿದವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಪರೀಕ್ಷರ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆ ಒಂದು ಐಚ್ಛಿಕ ಭಾಷೆಯನ್ನಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಆಗಿರಬೇಕು ಅಥವಾ ಬಿ ಎಡ್ ಕಂಪ್ಲೀಟ್ ಆಗಿರಬೇಕು. ಅದು ಕೂಡ ಹಿಂದಿ ಭಾಷೆನ ತೆಗೆದುಕೊಂಡು. ಮತ್ತು ಉಳಿದಂತ ಮಾಹಿತಿ ಇದು ಸ್ನಾತಕೋತ್ತರ ಪದವಿ ಎಲ್ಲ ನೋಡ್ಕೊಳ್ಳಿ. ಇದಿರುವಂತ ಮಾಹಿತಿನ ಹೇಳ್ತಾ ಇರೋದು ನಾನು. ಅದೇ ರೀತಿ ಗಣಿತ ಕೂಡ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ಸ್ನಾತಕ ಪದವಿಯನ್ನ ಪಡೆದಿರ್ಬೇಕಾಗತ್ತ. ಹಾಗೂ ಮಾನ್ಯತೆ ಪಡೆದ ಬೇಡು ಪದವಿ ಇವೆಲ್ಲ ಹೊಂದಿರಬೇಕು. ವಿಜ್ಞಾನ ಪದ್ಧತಿ ಎಲ್ಲ ಮುಗಿಸಿರ್ಬೇಕು. ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ವ ಕೋರ್ಸ್ನಲ್ಲಿ SSLCಯಲ್ಲಿ ಕನ್ನಡ ಒಂದು ಭಾಷೆಯನ್ನಾಗಿ ಪಾಸ್ ಆಗಿರ್ಬೇಕು. ಇದಕ್ಕೆ ಕನ್ನಡ ಭಾಷೆ ಒಂದು ಪರೀಕ್ಷೆ ಇರುತ್ತೆ, ಅದರ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಡಿಪ್ಲೊಮಾ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಎಲ್ಲ ನೋಡ್ಕೊಳ್ಳಿ. ಇನ್ನು ವಿಜ್ಞಾನ ಶಿಕ್ಷಕರಿಗೆ ಒಂದು ಪಾಸ್ ಆಗಿರ್ಬೇಕಾಗತ್ತೆ. ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ BEd ಕಂಪ್ಲೀಟ್ ಮಾಡಿದವರು. DEd ಕೊಟ್ಟಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. BEd ಕೊಟ್ಟಿದ್ದಾರೆ. ಡಿಪ್ಲೊಮಾ ಹೊಂದಿದವರು ಕನ್ನಡ ಪ್ರೌಢಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಇವೆಲ್ಲ ಪಾಸ್ ಆಗಿರ್ಬೇಕು. ಇವೆಲ್ಲ ನೋಡ್ಕೊಳ್ಳಿ. ಇದು ಒಂದೇ ಉಳಿತು. ದೈಹಿಕ ಶಿಕ್ಷಕರ ಪೋಸ್ಟಿಗೆ ಸ್ನಾತಕ ಪದವಿ BPEd ಕೊಟ್ಟಿದ್ದಾರೆ. BPEd ಬರತ್ತೆ ಅವರಿಗೆ. BPEd ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ವ ಇವೆಲ್ಲ ವಿಷಯದಲ್ಲಿ ಕನ್ನಡ ಭಾಷೆ ಪಾಸ್ ಆಗಿರ್ಬೇಕು. ಇದು ಎಲ್ಲೆಲ್ಲಿ ನೇಮಕಾತಿ ಆಗ್ತಾ ಇದೆ ಅಂದ್ರೆ ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಕಾಲೇಜಿನಲ್ಲಿ ಅವ್ರ ನೋಟಿಸ್ ದಲ್ಲಿ ಮೊದಲಿಗೆ ರಿಲೀಸ್ ಮಾಡೋ ಸಮಯದಲ್ಲಿ ಹೇಳೇ ಬಿಟ್ಟಿದ್ದಾರೆ ಇಲ್ಲೆಲ್ಲಿ ಮಾಡ್ತಾ ಇದೀವಪ್ಪ ಅಂತ ಹೇಳಿ. ಇಲ್ಲಿ ನೋಡಿ, ಕರ್ನಾಟಕ ವಸತಿ ಶಾಲೆ ಸಂಸ್ಥೆಗಳಲ್ಲಿ ಸಂಘದ ಅಧೀನದ ಬರುವಂತ ಎಲ್ಲಾ ಶಾಲೆಗಳಲ್ಲಿ ಅಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಆಗ್ಬಹುದು, ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಆಗ್ಬಹುದು, ಅಟಲ್ ಬಿಹಾರಿ ವಾಜಪೇಯಿ ಆಗ್ಬಹುದು, ಶ್ರೀಮತಿ ಇಂದಿರಾ ಗಾಂಧಿ ಆ ಒಂದು ಶಾಲೆ ಆಗ್ಬಹುದು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಎಲ್ಲ ನೇಮಕಾತಿಯನ್ನ ಉಳಿಕೆಯ ಮೂಲ ವೃಂದದಲ್ಲಿರುವಂತ ಗ್ರೂಪ್ C ವೃಂದದ ಶಿಕ್ಷಕ ಹುದ್ದೆಗೆ ನೇಮಕಾತಿ ಆಗ್ತಾ ಇದೆ. ಗ್ರೂಪ್ C ವೃಂದದ ಶಿಕ್ಷಕ ಹುದ್ದೆಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ನಿಮಗೆ ಗೊತ್ತಾಯ್ತು. ಇನ್ನು ಉಳಿದಂತ ಮಾಹಿತಿ ನಾನು ಬೇಸಿಕ್ ತಿಳಿಸ್ಕೊಟ್ರೆ ಅರ್ಥ ಆಗ್ಬಹುದು. ಸುಮ್ಮನೆ ಅದು ಸ್ಕ್ರಾಲ್ ಡೌನ್ ಮಾಡ್ರೆ ತುಂಬಾ ಲಾಂಗ್ ಗೊತ್ತು ವಿಡಿಯೋ. ಅಧಿಕೃತ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡ್ತೇನೆ. ಇಲ್ಲಿ ಏಜ್ ಲಿಮಿಟ್ 18ರಿಂದ 50 ವರ್ಷ ತನಕ ಇರತ್ತೆ. SC/ST ವರ್ಗದವರಿಗೆ 50 ವರ್ಷ ತನಕ ಅನುವಾಗತ್ತೆ. ಅದೇ ಪ್ರವರ್ಗ 2A 2B 3A ಮತ್ತು 3B ವರ್ಗದ ಅಭ್ಯರ್ಥಿಗೆ 48 ವರ್ಷ, ಸಾಮಾನ್ಯ ವರ್ಗದವರಿಗೆ 45 ವರ್ಷ. ಇನ್ನು ಇದಕ್ಕೆ 5 ವರ್ಷ ತನಕ ಕೂಡ ಸಡಿಲಿಕ್ಕೆ ಇರತ್ತೆ. ಏನ್ CM ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದಾರಲ್ಲ ಅದರ ಪ್ರಕಾರ 5 ವರ್ಷ ತನಕ ಸಡಿಲಿಕ್ಕೆ ಇರತ್ತೆ. ಇನ್ನು ಉಳಿದಂತ ಕ್ಯಾಂಡಿಡೇಟ್ಗೆ ಮಾಜಿ ಸೈನಿಕರಿಗೆ ಅದು ಮಾನದಂಡಗಳ ಪ್ರಕಾರ 5, 10 ಈ ರೀತಿಯ ಕೊಟ್ಟಿರ್ತಾರೆ. ಅಧಿಕೃತವಾಗಿ KA ಸಂಸ್ಥೆ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದಾನೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿ. ವೇತನ ಸೇನೆ ಬಗ್ಗೆ ಎಲ್ಲ ಗೊತ್ತಿದೆ. ಶುಲ್ಕ ಅಂತೂ ನಮಗೆ KAದಲ್ಲಿ ನೇಮಕಾತಿ ಬಂದ್ರೆ ಎಲ್ಲತ್ರಗೂ ಸೇಮೇ ಇರತ್ತೆ. ಟೆನ್ಷನ್ ತಗೋಬೇಡಿ, ಚೇಂಜ್ ಅಂತ ಕೊಡೋದೇ ಇಲ್ಲ ಅವರು. ಮತ್ತೆ ಈಗೇನು ಫಾರೆಸ್ಟ್ ಇಲಾಖೆಯಲ್ಲಿ ಕರೆದಿದ್ದಾರಲ್ಲ ಅದು 700ಕ್ಕಿಂತ ಅಧಿಕ ಪೋಸ್ಟ್, ಅದು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹಾಕಬಹುದು. ಈಗ ಹೋರಾಟ ಮಾಡ್ತಿದ್ದಾರೆ ಎಲ್ಲರಿಗೂ ಸಮಾನತೆ ಮಾಡಿ ಅಂತ ಹೇಳಿ. ಅದು ಕೂಡ ಸಮಾನತೆ ಆದ್ರೂ ಆಗ್ಬಹುದು. ಅದಕ್ಕೇನು 200 ರೂಪಾಯಿ ತನಕ ಶುಲ್ಕ ಇದೆ, 100 ರೂಪಾಯಿ ಶುಲ್ಕ. ಅದು ಕೂಡ ಇದಕ್ಕೆ ಹಾಕ್ರೆ ಇಷ್ಟೇ ಶುಲ್ಕ ಆಗುತ್ತೆ. ಇದಕ್ಕೆ ಎಷ್ಟು ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ನೋಡಿ, ಎರಡು ಪರೀಕ್ಷೆ ಇರತ್ತೆ. ಇದಕ್ಕೂ ಕೂಡ ಸೇಮ್ 2 ಪರೀಕ್ಷೆ. ಮೊದಲನೇ ಪರೀಕ್ಷೆ, 2ನೇ ಪರೀಕ್ಷೆ. ಇಲ್ಲಿ ಬಹುಶಃ ದಿನಾಂಕ ಫಿಕ್ಸ್ ಮಾಡಿಲ್ಲ ಅನ್ಸುತ್ತೆ ಇವರು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ. ಮತ್ತೆ ಇದಕ್ಕೆ ಇನ್ನೊಂದು ಹೇಳ್ಬೇಕು, ಈ ಒಂದು ಶಿಕ್ಷಕರ ಪೋಸ್ಟಿಗೆ ಪಿಂಚಣಿ ಸೌಲಭ್ಯ ಕೂಡ ಅನುವಾಗತ್ತೆ. ಇದರಲ್ಲಿ KGID ಮತ್ತು PF ಯೋಜನೆ ಸೌಲಭ್ಯ ಕೂಡ ಇರತ್ತೆ ಶಿಕ್ಷಕರ ಹುದ್ದೆಗೆ. ಇಲ್ಲಿ ಪರೀಕ್ಷೆ ಅಂದ್ರೆ ಶಿಕ್ಷಕರ ಪೋಸ್ಟ್ ಅದು ಪರೀಕ್ಷೆ ದಿನಾಂಕ ಇದರಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ಮುಂದ್ಗಡೆ ನಿಮ್ಗೆ ಪ್ರಕಟ ಮಾಡಬಹುದು. ಕೊಟ್ಟರೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ. ಬಟ್ ಇದರಲ್ಲಿ
ಸರ್ಚ್ ಮಾಡೋದು ಕೂಡ ಪರೀಕ್ಷೆ ದಿನಾಂಕ ಸಿಗ್ತಿಲ್ಲ. ಎರಡು ಪರೀಕ್ಷೆ ಇರತ್ತೆ. ಒಂದು ಪತ್ರಿಕೆ 1, ಪತ್ರಿಕೆ 2 ನಿಮ್ಮೊಂದು ವಿಷಯಕ್ಕೆ ತಕ್ಕಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳಿದ್ರೆ ನಿಮ್ಗೆ ತುಂಬಾ ಜನ ಗೊತ್ತಾಗಲ್ಲ. ಶುಲ್ಕದ ಬಗ್ಗೆ ಗೊತ್ತಾಯ್ತು. ಇಲ್ಲಿ ನೋಡಿ, ಇಲ್ಲಿ ದಿನಾಂಕ ಫಿಕ್ಸ್ ಮಾಡಿಲ್ಲ ಇವರು. ಇಲ್ಲಿ ನೋಡಿ, ಪತ್ರಿಕೆ 1 ಇವೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ಪತ್ರಿಕೆ 2 ಇದು ವಿಷಯ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಮಾಡ್ತಾರ ಅಂತ ಹೇಳಿದ್ದಾರೆ. ಇಷ್ಟು ಈ ಒಂದು ಶಿಕ್ಷಕರ ಪೋಸ್ಟ್ ಬಗ್ಗೆ ಮಾಹಿತಿ. ನಾನು ಎಷ್ಟು ನನಗೆ ಗೊತ್ತಿತ್ತು ಇದರಲ್ಲಿ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ತಿಳಿಸಿಕೊಟ್ಟಿದ್ದೇನೆ. ಯಾರ್ಯಾರು ಶಿಕ್ಷಕರಾಗಬೇಕಂತ ಇದ್ರಲ್ಲ 1087 ಪೋಸ್ಟ್ಗೆ ಈ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಈಗ ಡೇಟ್ ಕೂಡ ಗೊತ್ತಾಗಿದೆ ನಮಗೆ. ಜುಲೈ 15ನೇ ತಾರೀಕಿನಿಂದ 13 ಆಗಸ್ಟ್ 2026 ತನಕ ಅವಕಾಶ ಇದೆ. ಮುಂದ್ಗಡೆ ಪರೀಕ್ಷೆ ದಿನಾಂಕ ಏನಾದರೂ ಪ್ರಕಟವಾದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ.